Let us study what is democracy is. The term democracy is very easy to understand but difficult to define. Democracy has many meanings with different color. So democracy ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ತುಂಬ ಈಸಿ ಬಟ್ ಡಿಫೈನ್ ಮಾಡೋದು ತುಂಬ ಕಷ್ಟ. ಡೆಮೋಕ್ರಸಿ ಹ್ಯಾಸ್ ಮೆನಿ ಮೀನಿಂಗ್ಸ್, ತುಂಬ ಮೀನಿಂಗ್ಸ್ ಇದೆ ಬಟ್ ಬೇರೆ ಬೇರೆ ಕಲರ್ಸಲ್ಲಿ. ದ ಟರ್ಮ್ ಡೆಮೋಕ್ರಸಿ ಇಸ್ ಡಿರೈವ್ ಫ್ರಮ್ ಟ್ರೂ ಗ್ರೀಕ್ ವರ್ಡ್. ಒನ್ ಇಸ್ ಡೆಮೋಸ್ ವಿಚ್ ಮೀನ್ಸ್ people. Demos andre people. The second, Croatia. Croatia andre power. Thus, democracy is power of people. In brief, democracy means people's government. The governing power may be exercised by people either directly or indirectly through their representative. So, ಡೆಮೋಕ್ರಸಿ ಅಂದರೆ ಬ್ರೀಫಾಗಿ ಹೇಳಬೇಕು ಅಂದರೆ ಇಟ್ ಇಸ್ ಅ ಪವರ್ ಆಫ್ ದ ಪೀಪಲ್. ಸೊ ಹಂಗಂದ್ರೆ ಪೀಪಲ್ಸ್ ಗೌರ್ಮೆಂಟ್ ಆಗುತ್ತದು. ದ ಗೌರ್ಮೆಂಟ್ ಈ ಗವರ್ನಿಂಗ್ ಪವರ್ ಏನಿದೆ ಇದು ಪೀಪಲಿಂದ ಎಕ್ಸೈಸ್ ಮಾಡಲಾಗತ್ತೆ ಈದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಥ್ರೂ ದೇರ್ ರೆಪ್ರೆಸೆಂಟೇಟಿವ್. ಪೀಪಲ್ ಆರ್ ರಿಯಲ್ ಸೋರ್ಸ್ ಆಫ್ ಪವರ್ ಆ್ಯಂಡ್ ಅಥಾರಿಟಿ. ಇಲ್ಲಿ ರಿಯಲ್ ಸೋರ್ಸ್ ಆಫ್ ಪವರ್ ಆ್ಯಂಡ್ ಅಥಾರಿಟಿ ಯಾರು ಆಗ್ತಾರೆ? ಪೀಪಲ್ ಆಗ್ತಾರೆ. ಹೆನ್ಸ್ ಪೀಪಲ್ ಆರ್ ಸಾವರನ್ ಆ್ಯಂಡ್ ದೇ ಆರ್ ಬೋತ್ ರೂಲರ್ಸ್ ಆ್ಯಂಡ್ ರೂಲ್ಡ್. ಸೊ ಪೀಪಲ್ನ ನಾವೇನಂತ ಹೇಳ್ಬೋದು? ದೇ ಆರ್ ಸಾವರನ್, ದೇ ಬೋತ್ ರೂಲರ್ಸ್ ಆ್ಯಂಡ್ ರೂಲ್ಡ್. ಸೊ ಡೆಫಿನಿಷನ್ಸ್ ಇದರಲ್ಲಿ 4 ಡೆಫಿನಿಷನ್ಸ್ ಇದೆ. ಯಾವುದ್ಯಾವುದು? ಲಾರ್ಡ್ ಬಾಯ್ರ್, ಸರ್ ಜಾನ್ ಸೀಲಿ, ಡೈಸಿ, ಅಬ್ರಹಾಮ್ ಲಿಂಕನ್, ಅರ್ನೆಸ್ಟ್ ಬೇಕರ್. ಸೊ ಇವ್ರು 4 ಜನ ಡೆಫಿನಿಷನ್ಸ್ ಹೇಳಿದ್ದಾರೆ. ಲಾರ್ಡ್ ಬಾಯರ್ಸ್ ಏನು ಹೇಳಿದ್ದಾರೆ ಅಂತಂದರೆ, ಡೆಮೋಕ್ರಸಿ ಇಸ್ ಅ ಫಾರ್ಮ್ ಆಫ್ ಗೌರ್ಮೆಂಟ್ ಇನ್ ವಿಚ್ ರೂಲಿಂಗ್ ಪವರ್ ಇಸ್ ವೆಸ್ಟೆಡ್ ಇನ್ ದ ಮೆಂಬರ್ಸ್ ಆಫ್ ದ ಕಮ್ಯುನಿಟಿ ಆ್ಯಸ್ ಅ ಹೋಲ್ ಆ್ಯಂಡ್ ನಾಟ್ ಇನ್ ಪರ್ಟಿಕ್ಯುಲರ್ ಕ್ಲಾಸ್. ಸೊ ಡೆಮೋಕ್ರಸಿ ಅನ್ನೋದು ಒಂದು ಫಾರ್ಮ್ ಆಫ್ ಗೌರ್ಮೆಂಟ್ ಆಗುತ್ತೆ. ಇದರಲ್ಲಿ ರೂಲಿಂಗ್ ಪವರ್ ಏನರಲ್ಲಿ ವೆಸ್ಟ್ ಆಗಿದೆ ಅಂದರೆ ಇನ್ ದ ಮೆಂಬರ್ಸ್ ಆಫ್ ದ ಕಮ್ಯುನಿಟಿ. ಓಕೆ, ಆ್ಯಸ್ ಅ ಹೋಲ್, ಆ್ಯಸ್ ಅ ಹೋಲ್ ಆಗಿ ವೆಸ್ಟ್ ಆಗಿರುತ್ತೆ ಬಟ್ ನಾಟ್ ಆಸ್ ಅ ಪರ್ಟಿಕ್ಯುಲರ್ ಕ್ಲಾಸ್. ಸರ್ ಜಾನ್ ಸೀಲೆ, ಡೆಮೋಕ್ರಸಿ ಇಸ್ ಅ ಫಾರ್ಮ್ ಆಫ್ ಗೌರ್ಮೆಂಟ್ ವಿಚ್ ಎವ್ರಿ ಒನ್ ಹ್ಯಾಸ್ ಅ ಶೇರ್. ಸೊ ಡೆಮೋಕ್ರಸಿ ಅನ್ನೋದು ಏನು ಅಂದರೆ ಅದು ಒಂದು ಫಾರ್ಮ್ ಆಫ್ ಗೌರ್ಮೆಂಟ್ ಆಗಿರುತ್ತೆ, ಅದರಲ್ಲಿ ಎಲ್ಲರದು ಒಂದು ಶೇರ್ ಇರುತ್ತೆ. ಡೈಸಿ, ಮೆಜಾರಿಟಿ ಆಫ್ ಪೀಪಲ್ ಹೂ ಟೇಕ್ ಪಾರ್ಟ್ ಇನ್ ಅಫೇರ್ಸ್ ಆಫ್ ದ ಸ್ಟೇಟ್ ಆರ್ ಕಾಲ್ಡ್ ಆಸ್ ಡೆಮೋಕ್ರಸಿ. ಸೊ ಡೈಸಿ ಏನು ಹೇಳ್ತಾರೆ ಅಂದರೆ ಮೆಜಾರಿಟಿ ಆಫ್ ಪೀಪಲ್, ಓಕೆ, ಹೂ ಟೇಕ್ ಪಾರ್ಟ್ಸ್ ಇನ್ ದ ಅಫೇರ್ಸ್ ಆಫ್ ದ ಸ್ಟೇಟ್. ಒಂದು ಸ್ಟೇಟಿನ ಅಫೇರ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅದನ್ನು ಡೆಮೋಕ್ರಸಿ ಅಂತ ಹೇಳ್ಬೋದು. ಅಬ್ರಹಾಮ್ ಲಿಂಕನ್ ಇವ್ರೇನು ಹೇಳ್ತಾರೆ ಅಂದರೆ ಇಟ್ ಈಸ್ ಅ ಗೌರ್ಮೆಂಟ್ ಆಫ್ ಪೀಪಲ್ ಫಾರ್ ದ ಪೀಪಲ್ ಆ್ಯಂಡ್ ಬೈ ದ ಪೀಪಲ್. ಇದು ಈಸಿ ಡೆಫಿನಿಷನ್. ಓಕೆ. ಅರ್ನೆಸ್ಟ್ ಬೇಕರ್, ಡೆಮೋಕ್ರಸಿ ಇಸ್ ಅ ರೂಲ್ ಬೈ ಕ್ರಿಟಿಸಿಸಮ್ ಆ್ಯಂಡ್ discussion. So, Ernest Barker. By analyzing the above definitions, we come to the conclusion that in democracy, people are the rulers as well as ruled. Democracy is a government which provides liberty, equality, and fraternity. Democracy is a government which runs administration according to the principle of majority. The nature of democracy. Democracy provides an opportunity to people to take part ಇನ್ ಪಬ್ಲಿಕ್ ಎಫರ್ಸ್. ಸೊ ನೆಕ್ಸ್ಟು ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ನೇಚರ್. ಡೆಮೋಕ್ರಸಿ ಅಂದರೆ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡೆಮೋಕ್ರಸಿ ಪ್ರೊವೈಡ್ಸ್ ಆಪರ್ಚುನಿಟಿ ಟು ಪೀಪಲ್ ಟು ಟೇಕ್ ಪಾರ್ಟ್ ಇನ್ ಪಬ್ಲಿಕ್ ಅಫೇರ್ಸ್ ಆ್ಯಂಡ್ ಆಲ್ಸೋ ಗಿವ್ಸ್ ದ ಪವರ್. ಸೊ ಡೆಮೋಕ್ರಸಿಲಿ ಮೇನ್ಲಿ ಏನಾಗುತ್ತೆ ಅಂದರೆ ಜನರಿಗೆ ಆಪರ್ಚುನಿಟಿ ಸಿಗುತ್ತೆ. ಏನಕ್ಕೆ? ಟು ಟೇಕ್ ಪಾರ್ಟ್ ಇನ್ ಪಬ್ಲಿಕ್ ಅಫೇರ್ಸ್, ಮತ್ತು ಅದು ಪವರ್ ಕೂಡ ಕೊಡುತ್ತೆ. ಇನ್ ಡೆಮೋಕ್ರಸಿ ಕಂಟ್ರೋಲಿಂಗ್ ಪವರ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್. ಡೆಮೋಕ್ರಸಿಲಿ ಕಂಟ್ರೋಲಿಂಗ್ ಪವರ್ ಯಾರ ಕೈಯಲ್ಲಿದೆ? ಜನರ ಕೈಯಲ್ಲಿದೆ. ಬಟ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಯುನೈಟೆಡ್ ಒಪಿನಿಯನ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ run the administration on behalf of the people. So ಎಲ್ಲ ಜನಕ್ಕೂ ಸೇಮ್ ಒಪಿನಿಯನ್ ಇರಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ದೇ ಎಲೆಕ್ಟ್ ದ ರೆಪ್ರೆಸೆಂಟೇಟಿವ್ ಟು ರನ್ ದ ಅಡ್ಮಿನಿಸ್ಟ್ರೇಷನ್. ಯಾರ ಪರವಾಗಿ? ಜನರ ಪರವಾಗಿ. ದೇರ್ ಫೋರ್ ದ ಪವರ್ ಇಸ್ ಗಿವನ್ ಟು ಪೀಪಲ್ ಟು ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್. ಸೊ ಅಲ್ಲಿಗೆ ಜನರಿಗೆ ಪವರ್ ಕೊಡಲಾಗುತ್ತೆ. ಏನಕ್ಕೆ ಕೊಡಲಾಗುತ್ತೆ? ಟು ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್. ಡೆಮೋಕ್ರಸಿ ಇಸ್ ದ ಗವರ್ಮೆಂಟ್ ಬೈ ಡಿಸ್ಕಷನ್. ಪೀಪಲ್ ಕ್ಯಾನ್ ಚೇಂಜ್ ದ ಗವರ್ಮೆಂಟ್ ಥ್ರೂ ವೋಟಿಂಗ್ ಆ್ಯಂಡ್ ನಾಟ್ ಥ್ರೂ ಗನ್. ಸೊ ಜನರಿಗೆ ಡೆಮೋಕ್ರಸಿ ಅಂದ್ರೇನು? ಅದು ಡಿಸ್ಕಷನ್ ಮೇಲೆ ಆಧಾರಿತವಾದಂಥ ಗೌರ್ಮೆಂಟ್ ಆಗಿರುತ್ತೆ. ಜನರು ಗೌರ್ಮೆಂಟ್ನ ಚೇಂಜ್ ಮಾಡ್ಬೋದು. ಹೇಗೆ ಚೇಂಜ್ ಮಾಡ್ಬೋದು? ಕ್ಯಾನ್ ದೇ ಚೇಂಜ್ ಇಟ್ ಥ್ರೂ ಗನ್? ನೋ, ದೇ ಕ್ಯಾನ್ ಚೇಂಜ್ ಇಟ್ ಓನ್ಲಿ ಥ್ರೂ ವೋಟಿಂಗ್. The people elect their representative to which party they trust. Democracy stands for criticizing the institutions which are based on wealth and hereditary system. ಸೊ ಡೆಮೋಕ್ರಸಿ ಏನು ಕ್ರಿಟಿಸೈಸ್ ಮಾಡುತ್ತೆ ಅಂತಂದರೆ ಯಾವ ಇನ್ಸ್ಟಿಟ್ಯೂಷನ್ ವೆಲ್ತ್ ಆ್ಯಂಡ್ ಹೆರಿಡಿಟ್ರಿ ಸಿಸ್ಟಮ್ ಮೇಲೆ ಬೇಸ್ ಆಗಿರುತ್ತೋ ಅದನ್ನು ಡೆಮೋಕ್ರಸಿ ಅದು ಕ್ರಿಟಿಸೈಸ್ ಮಾಡುತ್ತೆ. ಇನ್ ದ ಇನ್ಸ್ಟಿಟ್ಯೂಷನ್ ಫಾರ್ ಪ್ರಪೋಸಿಂಗ್ ಇಂಟರ್ ಕಮ್ಯುನಿಟಿ ರಿಲೇಷನ್ಸ್
ಇಟ್ ಈಸ್ ಎನ್ ಇನ್ಸ್ಟಿಟ್ಯೂಷನ್ ಫಾರ್ ಪ್ರಪೋಸಿಂಗ್ ಇಂಟರ್ ಕಮ್ಯುನಿಟಿ ರಿಲೇಷನ್. ಅಂದರೆ ಈ ಇನ್ಸ್ಟಿಟ್ಯೂಷನಲ್ಲಿ ಇಂಟರ್ ಕಮ್ಯುನಿಟಿ ರಿಲೇಷನ್ ಪ್ರಪೋಸ್ ಮಾಡಲಾಗಿದೆ, ಅಂದರೆ ಹೆಲ್ದಿ ಇರುತ್ತೆ. ಮಾಡರ್ನ್ ಗವರ್ಮೆಂಟ್ ಡು ನಾಟ್ ಹ್ಯಾವ್ ಸಿಮಿಲರ್ ಇಂಡಿವಿಜುವಲ್ ಬಟ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆಫ್ ಪೀಪಲ್ ಆಫ್ ಡಿಫ್ರೆಂಟ್ ಕಲರ್ಸ್. ಸೊ ಮಾಡರ್ನ್ ಗವರ್ಮೆಂಟ್ಸಲ್ಲಿ ಸಿಮಿಲರ್ ಇಂಡಿವಿಜುವಲ್ಸ್ ಇರಲ್ಲ, ಬೇರೆ ಬೇರೆ ಕಲರ್ಸ್ ಇರುವಂಥ ಜನ ಇರ್ತಾರೆ. ಡೆಮೋಕ್ರಸಿ ಇಸ್ ಅ ಸಿಂಬಲ್ ಆಫ್ ಇಂಡಿವಿಜುವಲಿಸಮ್, ಸೋಷಲಿಸಮ್, ನ್ಯಾಷನಲಿಸಮ್, ಪ್ಲೂರಲಿಸಮ್ ಆ್ಯಂಡ್ ಫೆಡರಲಿಸಮ್. ಸೊ ಡೆಮೋಕ್ರಸಿ ಅನ್ನೋದು ಏನು ಅಂದರೆ ಇಟ್ ಇಸ್ ಅ ಸಿಂಬಲ್ ಆಫ್ ಇಂಡಿವಿಜುವಲಿಸಮ್, ಇಟ್ ಇಸ್ ಅ symbol of socialism, it is a symbol of nationalism, pluralism and federalism. Okay, there are two kinds of democracy. Democracy alli ಎರಡು kinds ಇದೆ, ಒಂದು ಡೈರೆಕ್ಟ್ ಡೆಮೋಕ್ರಸಿ, ಇನ್ನೊಂದು ಇಂಡೈರೆಕ್ಟ್ ಡೆಮೋಕ್ರಸಿ. ಫಸ್ಟ್ ವಿ ಗೋ ಟು ಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಡೆಮೋಕ್ರಸಿ ಅಂದರೆ ಏನು ಅಂದರೆ ಡೈರೆಕ್ಟ್ ಡೆಮೋಕ್ರಸಿ ಈಸ್ ಆಲ್ಸೋ ನೋನ್ ಆಸ್ ಪ್ಯೂರ್ ಡೆಮೋಕ್ರಸಿ. ನೀವು ಡೈರೆಕ್ಟ್ ಡೆಮೋಕ್ರಸಿನ ಪ್ಯೂರ್ ಡೆಮೋಕ್ರಸಿ ಅಂತ ಹೇಳ್ಬೋದು. ಇನ್ ದಿಸ್ ಫಾರ್ಮ್ ಆಫ್ ಗವರ್ಮೆಂಟ್ ಪೀಪಲ್ ಕ್ಯಾನ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಡೈರೆಕ್ಟ್ಲಿ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಡೆಲಿಬ್ರೇಟಿವ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸ್ ಆಫ್ ದ ಗವರ್ಮೆಂಟ್. ಇದರಲ್ಲಿ ಜನ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಪೀಪಲ್ ಎಂಜಾಯ್ ಆಲ್ ದ ಪವರ್ಸ್ ಆಫ್ ಲಾ ಮೇಕಿಂಗ್ ಅಂದರೆ ಜನರಿಗೆ ಲಾ ಮೇಕಿಂಗ್ನ ಎಲ್ಲ ಪವರ್ಸು ಇರುತ್ತೆ. ಇನ್ ದ ವರ್ಡ್ಸ್ ಆಫ್ ಗಾರ್ನರ್, ಅ ಡೈರೆಕ್ಟ್ ಡೆಮೋಕ್ರಸಿ ಇನ್ ವಿಚ್ ದ ವಿಲ್ ಆಫ್ ದ ಪೀಪಲ್ ಇಸ್ ಎಕ್ಸ್ಪ್ರೆಸ್ಡ್ ಆ್ಯಂಡ್ ಫಾರ್ಮ್ಯುಲೇಟೆಡ್ ಡೈರೆಕ್ಟ್ಲಿ ಥ್ರೂ ದ ಪೀಪಲ್. ಸೊ ಗಾರ್ನರ್ ವರ್ಡ್ಸ್ ಪ್ರಕಾರ ಡೈರೆಕ್ಟ್ ಡೆಮೋಕ್ರಸಿ ಅಂದರೆ ಏನು ಅಂದರೆ ದ ವಿಲ್ ಆಫ್ ದ ಪೀಪಲ್ ಇಸ್ ಎಕ್ಸ್ಪ್ರೆಸ್ಡ್ ಆ್ಯಂಡ್ ಫಾರ್ಮ್ಯುಲೇಟೆಡ್ ಡೈರೆಕ್ಟ್ಲಿ, ಅಂದರೆ ಜನರ ವಿಲ್ನ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಲಾಗುತ್ತೆ ಮತ್ತು ಫಾರ್ಮ್ಯುಲೇಟ್ ಮಾಡಲಾಗುತ್ತೆ. ಹಿಯರ್ ಪೀಪಲ್ ಅಸೆಂಬಲ್ ಇನ್ ಕಾಮನ್ ಪ್ಲೇಸ್ ಆ್ಯಂಡ್ ಫಾರ್ಮ್ಯುಲೇಟ್ ದ ಲಾಸ್. ಸೊ ಜನ ಏನು ಮಾಡ್ತಾರೆ, ಒಂದು ಕಾಮನ್ ಪ್ಲೇಸಲ್ಲಿ ಅಸೆಂಬಲ್ ಆಗ್ತಾರೆ ಮತ್ತು ಲಾಸ್ನ ಫಾರ್ಮ್ಯುಲೇಟ್ ಮಾಡ್ತಾರೆ. ದಿಸ್ ಟೈಪ್ ಆಫ್ ಡೆಮೋಕ್ರಸಿ ವಾಸ್ ಪ್ರೆವಲೆಂಟ್ ಇನ್ ಸಿಟಿ ಸ್ಟೇಟ್ ಆಫ್ ಏನ್ಷಿಯಂಟ್ ಗ್ರೀಸ್ ಆ್ಯಂಡ್ ರೋಮ್. ಈ ಥರ ಡೆಮೋಕ್ರಸಿ ಯಾವಾಗಿತ್ತು ಅಂದರೆ ಸಿಟಿ ಸ್ಟೇಟ್ ಆಫ್ ಏನ್ಷಿಯಂಟ್ ಗ್ರೀಸ್ ಮತ್ತು ರೋಮಲ್ಲಿತ್ತು. ಡೈರೆಕ್ಟ್ ಡೆಮೋಕ್ರಸಿ ಇಸ್ ಪ್ರೆವಲೆಂಟ್ ಇನ್ ಸ್ವಿಟ್ಜರ್ಲ್ಯಾಂಡ್. ಈ ಪ್ರೆಸೆಂಟ್ ಡೇಯಲ್ಲಿ ಎಲ್ಲಿ ಪ್ರೆವಲೆಂಟ್ ಆಗಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ. ಇನ್ ಡೈರೆಕ್ಟ್ ಡೆಮೋಕ್ರಸಿ ಪಾಪ್ಯುಲರ್ ಕಂಟ್ರೋಲ್ ಇಸ್ ಪಾಸಿಬಲ್ ಓನ್ಲಿ ಟು ಫಾಲೋಯಿಂಗ್ ಮೆಥಡ್ಸ್. ಸೊ ಡೈರೆಕ್ಟ್ ಡೆಮೋಕ್ರಸಿ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂದರೆ ಈ ಫಾಲೋಯಿಂಗ್ ಮೆಥಡ್ಸಲ್ಲಿ. ದ ಸ್ವಿಸ್ ಕಾನ್ಸ್ಟಿಟ್ಯೂಷನ್ ಇಸ್ ರಿಜಿಡ್ ಇನ್ ನೇಚರ್ ಬಟ್ ನಾಟ್ ಸೊ ರಿಜಿಡ್ ಲೈಕ್ ದಟ್ ಆಫ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಸೊ ಸ್ವಿಸ್ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಏನು ಅಂದರೆ ಹಿಯರ್ ಯು ಆರ್ ಸ್ಟಡಿಂಗ್ ದ ಡಿವೈಸಸ್ ಆರ್ ದ ಮೆಥಡ್ಸ್. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ಯಾವ್ದು ತಗೋತಾರೆ, ಸ್ವಿಸ್ ಕಾನ್ಸ್ಟಿಟ್ಯೂಷನ್, ಅದು ರಿಜಿಡ್ ಆಗಿದೆ. ಆದರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಅಷ್ಟು ರಿಜಿಡ್ ಆಗಿಲ್ಲ. ದ ಮೆಥಡ್ ಆಫ್ ಅಮೆಂಡ್ಮೆಂಟ್ ಇಸ್ ರಾದರ್ ಕಾಂಪ್ಲಿಕೇಟೆಡ್. ಇದರಲ್ಲಿ ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ದೇರ್ ಆರ್ ಟೂ ಮೆಥಡ್ಸ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ಸೊ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬೇಕು ಅಂದರೆ ಎರಡು ಮೆಥಡ್ಸ್ ಇದೆ. ರೆಫರೆಂಡಮ್ ಅಂದರೆ ಏನು ಅಂದರೆ ರೆಫರೆಂಡಮ್ ರೆಫರ್ಸ್ ಟು ದ ಪೀಪಲ್, ರೆಫರ್ ಟು ದ ಪೀಪಲ್. ಅಂದರೆ ರೆಫರೆಂಡಮ್ ಅಂದರೆ ಏನು, ಜನರಿಗೆ ರೆಫರ್ ಮಾಡ್ಕೊಳ್ಳಿ ನೀವು ಅನ್ನೋದು ಅದರ ಅರ್ಥ ಆಗುತ್ತೆ. ಇಟ್ ಈಸ್ ದ ಇನ್ಸ್ಟ್ರೂಮೆಂಟ್ ಆಫ್ ನೆಗೆಟಿವ್ ಆ್ಯಕ್ಷನ್. ಇಟ್ ರೆಕ್ಟಿಫೈಸ್ ದ ಆ್ಯಕ್ಷನ್ ಆಫ್ ರಾಂಗ್ ಡೂಯಿಂಗ್ಸ್ ಆಫ್ ಲೆಜಿಸ್ಲೇಚರ್ ಬೈ ಎನೇಬ್ಲಿಂಗ್ ದ ಎಲೆಕ್ಟ್ರೇಟ್ಸ್ ಟು ಅಪ್ರೂವ್ ಆರ್ ರಿಜೆಕ್ಟ್ ಅ ಲೆಜಿಸ್ಲೇಟಿವ್ ಮೆಷರ್ ಪ್ರಪೋಸ್ಡ್ ಆರ್ ಆಲ್ರೆಡಿ ಪಾಸ್ಡ್ ಬೈ ದ ಲೆಜಿಸ್ಲೇಚರ್. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದು ರೆಕ್ಟಿಫೈ ಮಾಡುತ್ತೆ. ಏನೇನು ರೆಕ್ಟಿಫೈ ಮಾಡುತ್ತೆ ಅಂದರೆ ದ ರಾಂಗ್ ಡೂಯಿಂಗ್ಸ್ ಅಥವಾ ಆ್ಯಕ್ಟ್ಸ್ ಏನಿದೆ ಲೆಜಿಸ್ಲೇಚರ್ದು ಅದನ್ನು ರೆಕ್ಟಿಫೈ ಮಾಡುತ್ತೆ. ಹೇಗೆ ರೆಕ್ಟಿಫೈ ಮಾಡುತ್ತೆ ಅಂದರೆ ಆ ಎಲೆಕ್ಟ್ರೇಟ್ಸ್ ಯಾರಿದ್ದಾರೆ ಅವರು ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡ್ಬೋದು. ಏನು ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡ್ಬೋದು, ದ ಲೆಜಿಸ್ಲೇಟಿವ್ ಮೆಜರ್. ಓಕೆ, ಯಾವುದಾದ್ರು ಲೆಜಿಸ್ಲೇಟಿವ್ ಮೆಜರ್ ಇದ್ದಾಗ ಅದನ್ನು ಪ್ರಪೋಸ್ ಆಗಿರೋವಂಥದ್ದು ಅಥವಾ ಆಲ್ರೆಡಿ ಪಾಸ್ ಆಗಿರೋವಂಥ ಲೆಜಿಸ್ಲೇಟಿವ್ ಮೆಷರ್ ಇದ್ದರೆ ಅದನ್ನು ಏನು ಮಾಡ್ಬೋದು, ದೇ ಕ್ಯಾನ್ ಅಪ್ರೂವ್ ಆರ್ ರಿಜೆಕ್ಟ್. ದೇರ್ ಆರ್ ಟೂ ಕೈಂಡ್ಸ್ ಆಫ್ ರೆಫರೆಂಡಮ್. ಸೊ ಎರಡು ಥರದ ರೆಫರೆಂಡಮ್ಸ್ ಇದೆ ಇದರಲ್ಲಿ. ದೇ ಆರ್ ಕಂಪಲ್ಸರಿ ಕಾನ್ಸ್ಟಿಟ್ಯೂಷನ್ ರೆಫರೆಂಡಮ್ ಆ್ಯಂಡ್ ಆಪ್ಷನಲ್ ರೆಫರೆಂಡಮ್. ಸೊ ರೆಫರೆಂಡಮಲ್ಲಿ ಎರಡು ಥರದ ರೆಫರೆಂಡಮ್ ಇದೆ. ಸೊ ಒನ್ ಇಸ್ ಕಂಪಲ್ಸರಿ ಕಾನ್ಸ್ಟಿಟ್ಯೂಷನ್ ರೆಫರೆಂಡಮ್ ಆ್ಯಂಡ್ ಆಪ್ಷನಲ್ ರೆಫರೆಂಡಮ್. ಒಂದು ಕಂಪಲ್ಸರಿ ಕಾನ್ಸ್ಟಿಟ್ಯೂಷನಲ್ ರೆಫರೆಂಡಮ್ ಮತ್ತು ಆಪ್ಷನಲ್. ಇನ್ ಕೇಸ್ ಆಫ್ ಕಂಪಲ್ಸರಿ ಕಾನ್ಸ್ಟಿಟ್ಯೂಷನಲ್ ರೆಫರೆಂಡಮ್, ದ ಬಿಲ್ ಪಾಸ್ಡ್ ಬೈ ಲೆಜಿಸ್ಲೇಚರ್ ಡಸ್ ನಾಟ್ ಬಿಕಮ್ ಲಾ ಅಂಟಿಲ್ ಆ್ಯಂಡ್ ಅನ್ಲೆಸ್ ದ ಸೇಮ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ದ ಮೆಜಾರಿಟಿ ಆಫ್ ಪೀಪಲ್ ಆ್ಯಂಡ್ ಕ್ಯಾಂಟನ್ಸ್. ಸೊ ಕಂಪಲ್ಸರಿ ಕಾನ್ಸ್ಟಿಟ್ಯೂಷನ್ ರೆಫರೆಂಡಮ್ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು, ಕಾನ್ಸ್ಟಿಟ್ಯೂಷನ್ ಅಂದರೆ ಮೆಜಾರಿಟಿ. ಓಕೆ, ಈ ಬಿಲ್ಲು ಯಾವಾಗ ಪಾಸ್ ಆಗುತ್ತೆ ಲೆಜಿಸ್ಲೇಚರ್ ಆಗಿ, ಯಾವಾಗ ಲಾ ಆಗುತ್ತೆ ಅಂದರೆ ಇಟ್ ಶುಡ್ ಬಿ ಅಪ್ರೂವ್ಡ್ ಬೈ ಮೆಜಾರಿಟಿ ಆಫ್ ಪೀಪಲ್, ಆವಾಗ ಅದು ಪಾಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಕಂಪಲ್ಸರಿ ಕಾನ್ಸ್ಟಿಟ್ಯೂಷನ್ ರೆಫರೆಂಡಮ್. In both the houses of Federal Assembly agree to revise the constitution either wholly or partially. ಸೊ ಎರಡು ಹೌಸಸ್ಸು, ಫೆಡ್ರಲ್ ಅಸೆಂಬ್ಲಿ ಇರೋಂಥ ಎರಡು ಹೌಸಸ್ಸು
ಆ ಕಾನ್ಸ್ಟಿಟ್ಯೂಷನ್ನ ಇದರ್ ಹೋಲಿ ಆರ್ ಪಾರ್ಷಲಿ ರಿವೈಸ್ ಮಾಡೋಕ್ಕೆ ಒಪ್ಕೊಂಡಾಗ ದೇ ಮೇ ಡ್ರಾಫ್ಟ್ ದ ಪ್ರಪೋಸ್ ನ್ಯೂ ಕಾನ್ಸ್ಟಿಟ್ಯೂಷನ್ ಫಾರ್ ಟೋಟಲ್ ರಿವಿಷನ್ ಆರ್ ಪರ್ಟಿಕ್ಯುಲರ್ ಅಮೆಂಡ್ಮೆಂಟ್ ಆರ್ ಇಫ್ ದಿಸ್ ಇಸ್ ಪಾರ್ಷಲ್ ರಿವಿಷನ್ ಸಬ್ಮಿಟೆಡ್ ಟು ವೋಟ್ ಆಫ್ ದ ಪೀಪಲ್ ಆ್ಯಂಡ್ ಕ್ಯಾಂಟನ್ಸ್. ಇಫ್ ದ ಮೆಜಾರಿಟಿ ಆಫ್ ದೋಸ್ ಪಾಸ್ ಇಟ್ ದೆನ್ ದ ಅಮೆಂಡ್ಮೆಂಟ್ಸ್ ಟೇಕ್ಸ್ ಪ್ಲೇಸ್. ಸೊ ಜನ ಏನು ಮಾಡ್ತಾರೆ, ಅಥವಾ ಹೋಲಿ ಅಥವಾ ಪಾರ್ಷಲಿ ಅಗ್ರಿ ಮಾಡ್ಕೋತಾರೆ ಫಸ್ಟು, ಮತ್ತು ಡ್ರಾಫ್ಟ್ ಮಾಡ್ತಾರೆ ಹೊಸ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಅಥವಾ ಏನಿದೆ ಅದನ್ನು ಡ್ರಾಫ್ಟ್ ಮಾಡಿಬಿಟ್ಟು ಆಮೇಲೆ ಅದು ಜನರು ವೋಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ. ಸೊ ಮೆಜಾರಿಟಿ ಪಾಸ್ ಆದಾಗ ಅಮೆಂಡ್ಮೆಂಟ್ ಪ್ಲೇಸ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಕಂಪಲ್ಸರಿ ಕಾನ್ಸ್ಟಿಟ್ಯೂಷನ್. ಇಫ್ ದ ಹೌಸಸ್ ಡಿಫರ್ ಆನ್ ದ ಪ್ರಪೋಸ್ಡ್ ರೆವಿಷನ್, ಸೊ ಈ ಹೌಸಸ್ ಡಿಫರ್ ಆದಾಗ ಏನಾಗುತ್ತೆ ಅಂದರೆ ಇಟ್ ಈಸ್ ಎಸೆನ್ಷಿಯಲಿ ಟು ಡಿಸೈಡ್ ವೆದರ್ ಪ್ರಪೋಸ್ ರಿವಿಷನ್ ಇಸ್ ನೀಡೆಡ್ ಆರ್ ನಾಟ್. ಸೊ ಡಿಫ್ರೆನ್ಸ್ ಇದ್ದಾಗ ಏನು ಮಾಡುತ್ತೆ, ಅವ್ರು ಡಿಸೈಡ್ ಮಾಡ್ತಾರೆ. ಸೊ ನಮಗೆ ಇದು ರಿವಿಷನ್ ಬೇಕಾ ಬೇಡವಾ ಅನ್ನೋದು. ಇಫ್ ದ ಪೀಪಲ್ ಅಪ್ರೂವ್ ಆಫ್ ಇಟ್ ಬೈ ಎ ಮೆಜಾರಿಟಿ ವೋಟ್, ಜನ ಮೆಜಾರಿಟಿ ವೋಟಲ್ಲಿ ಅಪ್ರೂವ್ ಮಾಡಿದಾಗ ದ ಫೆಡ್ರಲ್ ಅಸೆಂಬ್ಲಿ ಈಸ್ ಡಿಸಾಲ್ವ್ಡ್ ಆ್ಯಂಡ್ ನ್ಯೂ ಎಲೆಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಅಲೆಕ್ಸಾ ಸ್ಟಾಪ್. ಇಫ್ ದ ಮೆಜಾರಿಟಿ ಆಫ್ ಇಟ್ ಇಸ್ ಡಿಸಾಲ್ವ್ಡ್ ಆವಾಗ ಹೊಸ ಎಲೆಕ್ಷನ್ ಟೇಕ್ ಪ್ಲೇಸ್ ಆಗುತ್ತೆ. ಆಫ್ಟರ್ ದ ಎಲೆಕ್ಷನ್ ನ್ಯೂ ಎಲೆಕ್ಟೆಡ್ houses proceed to consider the proposed revision. So after the election ಏನಾಗುತ್ತೆ ಅಂದರೆ ಹೊಸ ಎಲೆಕ್ಟೆಡ್ ಹೌಸಸ್ ಪ್ರೊಸೀಡ್ ಮಾಡ್ತಾರೆ. ಎಲ್ಲಿಗೆ ಪ್ರೊಸೀಡ್ ಮಾಡ್ತಾರೆ ಅಂದರೆ ಟು ಕನ್ಸಿಡರ್ ದ ಪ್ರಪೋಸ್ ರಿವಿಷನ್. ಸೊ ಏನು ರಿವಿಷನ್ ಇದೆ ಅದನ್ನು ಮಾಡೋದಕ್ಕೆ ದೇ ಕನ್ಸಿಡರ್ ಮಾಡ್ತಾರೆ. ಇಫ್ ಬೋತ್ ದ ಹೌಸಸ್ ಅಪ್ರೂವ್ ಆಫ್ ಇಟ್ ದ ಸೆಡ್ ರಿವಿಷನ್ ಟೇಕ್ಸ್ ಪ್ಲೇಸ್ ಬಿಫೋರ್ ದ ಪೀಪಲ್ ಆ್ಯಂಡ್ ಕ್ಯಾಂಟನ್ಸ್ ಫಾರ್ ದೇರ್ ಅಪ್ರೂವಲ್. ಇಫ್ ದ ಮೆಜಾರಿಟಿ ಆಫ್ ದ ಪೀಪಲ್ ಆ್ಯಂಡ್ ಕ್ಯಾಂಟನ್ಸ್ ಪಾಸ್ ದ ಅಮೆಂಡ್ಮೆಂಟ್ ಸ್ಟ್ಯಾಂಡ್ಸ್ ಎಫೆಕ್ಟಿವ್. ಸೊ ಇಲ್ಲೂ ಅಷ್ಟೇ ಮೆಜಾರಿಟಿ ಬಂದಾಗ ಏನಾಗುತ್ತೆ ಅಂದರೆ ಮೆಜಾರಿಟಿ ಆಫ್ ದ ಪೀಪಲ್ ದೇ ಸ್ಟ್ಯಾಂಡ್ ಎಫೆಕ್ಟಿವ್. ಮೆಜಾರಿಟಿ ಆಫ್ ದ the amendment stands effective. ನೆಕ್ಸ್ಟು ಆಪ್ಷನಲ್ ರೆಫರೆಂಡಮ್. ಆಪ್ಷನಲ್ ರೆಫರೆಂಡಮ್ ಅಂದಾಗ it means that the bill is referred to people if the demand is made for that purpose by not less than 50,000 people or 8 cantons. So ಡಿಮ್ಯಾಂಡು 50,000 ಜನ ಅಥವಾ 8 ಕ್ಯಾಂಟನ್ಸ್ ಮಾಡಿದಾಗ ಅದು ಬಿಲ್ ಇಸ್ ಒಂದು ನಿಮಿಷ. The optional referendum means the bill is referred to the people if a demand is made for that purpose by not less than 50,000 people. ಅಂದರೆ 50,000 ಜನ ಪ್ರಪೋಸ್ ಮಾಡಬೇಕು ಅಥವಾ 8 ಕ್ಯಾಂಟನ್ಸ್ ಪ್ರಪೋಸ್ ಮಾಡಿದಾಗಲೇ ಅದು ಬಿಲ್ ರೆಫರೆನ್ಸ್ಗೆ ಹೋಗೋದು. ಇಟ್ ಈಸ್ ಯೂಸ್ಡ್ ಫಾರ್ ದ ಪಾಸೇಜ್ ಆಫ್ ಫೆಡ್ರಲ್ ಲಾಸ್ ಫಾರ್ ರಾಟಿಫಿಕೇಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೀಟೀಸ್. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫೆಡ್ರಲ್ ಲಾಸಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಫಾರ್ ರಾಟಿಫಿಕೇಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೀಟೀಸ್. Such a law will cease to operate if it is not approved by popular vote within a year. ಸೊ ಇಂಥ ಲಾ ಸೀಸ್ ಆಗುತ್ತೆ. ಯಾವಾಗ ಸೀಸ್ ಆಗುತ್ತೆ ಅಂದರೆ ಇದು if it is not approved, okay, by popular vote. If it is not approved by popular vote within 1 year ಈ ಲಾ ಸೀಸ್ ಆಗುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಂಪಲ್ಸರಿ ಕಾನ್ಸ್ಟಿಟ್ಯೂಷನ್ ರೆಫರೆಂಡಮ್ ಮತ್ತು ಆ್ಯಂಡ್ ದ ಆಪ್ಷನಲ್ ರೆಫರೆಂಡಮ್. Second, initiative. It is a positive device and rectify the acts of omission of the legislature. It was introduced in Switzerland in 1892. Initiative are of 3 kinds. So initiative ಅನ್ನೋದು ಒಂದು ಪಾಸಿಟಿವ್ ಡಿವೈಸು. ಏನಕ್ಕೆ ಯೂಸ್ ಮಾಡ್ತಾರೆ ಅದು ಅಂದರೆ ಥ್ರೂ ರೆಕ್ಟಿಫೈ ದ ಆ್ಯಕ್ಟ್ಸ್ ಆಫ್ ಒಮಿಷನ್ ಆಫ್ ದ ಲೆಜಿಸ್ಲೇಚರ್. ಓಕೆ, ಸೊ ಇದರಲ್ಲಿ 3 ಟೈಪ್ಸ್ ಇರುತ್ತೆ. ಅ ಕಂಪ್ಲೀಟ್ ಪಾರ್ಷಿಯಲ್ ರಿವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್, ಪಾರ್ಷಿಯಲ್ ರಿವಿಷನ್ ಥ್ರೂ ನಾನ್ ಫಾರ್ಮುಲೇಟಿವ್ ಇನಿಷಿಯೇಟಿವ್, ಪಾರ್ಷಿಯಲ್ ರಿವಿಷನ್ ಥ್ರೂ ಅನ್ಫಾರ್ಮುಲೇಟೆಡ್ ಇನಿಷಿಯೇಟಿವ್. ಇದು 3 ಟೈಪ್ಸ್ ಆಗುತ್ತೆ. ಸೊ ಕಂಪ್ಲೀಟ್ ಆರ್ ಪಾರ್ಷಿಯಲ್ ರಿವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಇಟ್ ಕ್ಯಾನ್ ಬಿ ಎಫೆಕ್ಟೆಡ್ ಥ್ರೂ ಪಾಪ್ಯುಲರ್ ಇನಿಷಿಯೇಟಿವ್ ಬೈ ಅಟ್ ಲೀಸ್ಟ್ 1 lakh ಸ್ವಿಸ್ ಸಿಟಿಸನ್ಸ್. ಓಕೆ, ಸೊ ಇದು ಹೇಗೆ ಎಫೆಕ್ಟಿವ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ 1 lakh ಸ್ವಿಸ್ ಸಿಟಿಸನ್ಸ್ ಅದನ್ನು ಪ್ರಪೋಸ್ ಮಾಡಿದಾಗ ಅದು ಪಾಪ್ಯುಲರ್ ಇನಿಷಿಯೇಟಿವ್ ಆಗುತ್ತೆ. ಓಕೆ, ಇನ್ ಮೆಜಾರಿಟಿ ಆಫ್ ಸಿಟಿಸನ್ಸ್ ವೋಟ್ ಇನ್ ಫೇವರ್ ಆಫ್ ರೆಫರೆಂಡಮ್ ಫಾರ್ ಟೋಟಲ್ ರಿವಿಷನ್. If the majority, okay, the Federal Assembly is dissolved and new elections are held. The new elected assembly will draft the new constitution and if it is approved, it is referred to as the vote of people and cantons. If it is
approved, the constitution is revised. So 1 lakh people propose ಮಾಡ್ತಾರೆ, ಅದರಲ್ಲಿ ಮೆಜಾರಿಟಿ ಏನು ಮಾಡ್ತಾರೆ, ದೇ ವೋಟ್ ಇನ್ ಫೇವರ್ ಆಫ್ ದ ರೆಫರೆಂಡಮ್. ಏನಕ್ಕೆ ವೋಟ್ ಮಾಡ್ತಾರೆ ಅಂದರೆ ಟೋಟಲ್ ರಿವಿಷನ್ಗೋಸ್ಕರ. ಆವಾಗ ಫೆಡ್ರಲ್ ಅಸೆಂಬ್ಲಿ ಡಿಸಾಲ್ವ್ ಆಗುತ್ತೆ ಮತ್ತು ಹೊಸ ಎಲೆಕ್ಷನ್ ಹೋಲ್ಡ್ ಮಾಡ್ತಾರೆ. ಸೊ ಈ ಹೊಸ ಎಲೆಕ್ಟೆಡ್ ಅಸೆಂಬ್ಲಿ ಇದು ಹೊಸ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡುತ್ತೆ. ಅದು ಅಪ್ರೂವ್ ಆದಾಗ, ಓಕೆ, ಅದು ಜನರು ಪೀಪಲ್ ಅಥವಾ ಕ್ಯಾಂಟನ್ಸ್ ಅದನ್ನು ಅಪ್ರೂವ್ ಮಾಡಬೇಕು. ಸೊ ಅದು ಅಪ್ರೂವ್ ಆದಾಗ ಕಾನ್ಸ್ಟಿಟ್ಯೂಷನ್ ಇಸ್ ರಿವೈಸ್ಡ್. ನೆಕ್ಸ್ಟ್ ಇಸ್ ದ ಪಾರ್ಷಿಯಲ್ ರಿವಿಷನ್. ಸೊ ವಿ ಸ್ಟಡಿಡ್ ಅಬೌಟ್ ಕಂಪ್ಲೀಟ್ ರಿವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಹೆಂಗೆ ಅಂತಂದ್ಬಿಟ್ಟು. ಮಿನಿಮಮ್ 1 lakh ಜನ ಇರಬೇಕು, ಮೆಜಾರಿಟಿ ವೋಟ್ ಮಾಡಬೇಕು. ಮಾಡಿದಾಗ ಫೆಡ್ರಲ್ ಅಸೆಂಬ್ಲಿ ಡಿಸಾಲ್ವ್ ಆಗುತ್ತೆ ಮತ್ತು ಎಲೆಕ್ಷನ್ ಹೋಲ್ಡ್ ಮಾಡುತ್ತೆ. ಹೊಸ ಎಲೆಕ್ಟೆಡ್ ಅಸೆಂಬ್ಲಿ ಏನು ಮಾಡ್ತಾರೆ, ಹೊಸ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡ್ತಾರೆ, ಅದನ್ನು ಜನ ಅಪ್ರೂವ್ ಮಾಡಬೇಕು. ಆಮೇಲೆ ಹೊಸ ಕಾನ್ಸ್ಟಿಟ್ಯೂಷನ್ ಇಸ್ ರಿವೈಸ್. Partial revision. It makes only general proposal of desired amendment, and if there is a demand for partial revision, it is couched in general terms. The Federal Assembly ratifies it and frames the amendment and refers it to the people for their approval. ಸೊ ಇದು ಬರೀ ಜನರಲ್ ಪ್ರಪೋಸಲ್ ಒಂದು ಮಾಡುತ್ತೆ, ಯಾವುದಕ್ಕೆ, ಡಿಸೈರ್ಡ್ ಅಮೆಂಡ್ಮೆಂಟ್ ಮಾತ್ರ. ಇಫ್ ದರ್ ಇಸ್ ಪಾರ್ಷಲ್ ರಿವಿಷನ್ಗೆ ಡಿಮ್ಯಾಂಡ್ ಇದ್ದಾಗ ಇದೇನು ಮಾಡುತ್ತೆ ಅಂತಂದರೆ ಜನರಲ್ ಟರ್ಮ್ಸ್ ಆಫ್ ದ ಫೆಡ್ರಲ್ ಅಸೆಂಬ್ಲಿ, ಓಕೆ, ಆಮೇಲೆ ಅಮೆಂಡ್ಮೆಂಟ್ನ ಫ್ರೇಮ್ ಮಾಡಿಬಿಟ್ಟು ಜನರಿಗೆ ರೆಫರ್ ಮಾಡುತ್ತೆ ಫಾರ್ ದೇರ್ ಅಪ್ರೂವಲ್. ಇಫ್ ಇಟ್ ಈಸ್ ಅಪ್ರೂವ್ಡ್ ಬೈ ದ ಮೆಜಾರಿಟಿ ಆಫ್ ಬೋತ್ ದ ಅಮೆಂಡ್ಮೆಂಟ್ಸ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಇಟ್ ಈಸ್ ಇನ್ಕಾರ್ಪೊರೇಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟ್ ಪಾರ್ಷಿಯಲ್ ರಿವಿಷನ್ ಥ್ರೂ ಅನ್ಫಾರ್ಮುಲೇಟಿವ್ ಇನಿಷಿಯೇಟಿವ್. ಸೊ ಕಂಪ್ಲೀಟ್ ರಿವಿಷನ್, ಪಾರ್ಷಿಯಲ್ ರಿವಿಷನ್ ಟು ಫಾರ್ಮುಲೇಟಿವ್ ಇನಿಷಿಯೇಟಿವ್, ಪಾರ್ಷಿಯಲ್ ರಿವಿಷನ್ ಥ್ರೂ ಅನ್ಫಾರ್ಮುಲೇಟಿವ್ ಇನಿಷಿಯೇಟಿವ್. ಅನ್ಫಾರ್ಮುಲೇಟೆಡ್ ಇನಿಷಿಯೇಟಿವಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಪ್ರಪೋಸಸ್ ಅಮೆಂಡ್ಮೆಂಟ್, ಒಂದು ಅಮೆಂಡ್ಮೆಂಟ್ನ ಪ್ರಪೋಸ್ ಮಾಡ್ತಾರೆ. ಇದನ್ನು ರೆಗ್ಯುಲರ್ಲಿ ಡ್ರಾಫ್ಟೆಡ್ ಬಿಲ್ಸ್ ಇನ್ ದ ಫಾರ್ಮ್ ಆಫ್ ರೆಗ್ಯುಲೇಟೆಡ್ ಡ್ರಾಫ್ಟೆಡ್ ಬಿಲ್ಸ್. ಇದನ್ನು ಯಾವ ಫಾರ್ಮಲ್ಲಿ ಪ್ರಪೋಸ್ ಮಾಡ್ತಾರೆ ಅಂದರೆ ರೆಗ್ಯುಲರ್ಲಿ ಡ್ರಾಫ್ಟೆಡ್ ಬಿಲ್ಸ್ ಫಾರ್ಮಲ್ಲಿ ಪ್ರಪೋಸ್ ಮಾಡ್ತಾರೆ. ಈ ಪ್ರಪೋಸಲ್ ಅನ್ನೋದು ಇದು ಪಾರ್ಷಲ್ ಅಮೆಂಡ್ಮೆಂಟ್ ಈಸ್ ನಾನ್ ಫಾರ್ಮುಲೇಟೆಡ್ ಒನ್ಸ್. ಈ ಪಾರ್ಷಲ್ ಅಮೆಂಡ್ಮೆಂಟ್ಸ್ ಇರೋಂಥ ಇದು ನಾನ್ ಫಾರ್ಮುಲೇಟೆಡ್ ಒನ್, ಆ್ಯಂಡ್ ಇಟ್ ಈಸ್ ದ ಒನ್ ವಿಚ್ ಇಸ್ ಸಬ್ಮಿಟೆಡ್ ಟು ದ ಫೆಡ್ರಲ್ ಅಸೆಂಬ್ಲಿ. ಓಕೆ, ಇದನ್ನು ಫೆಡ್ರಲ್ ಅಸೆಂಬ್ಲಿಗೆ ಪ್ರಪೋಸ್ ಮಾಡ್ತಾರೆ. ಆ್ಯಂಡ್ ಇಫ್ ಇಟ್ ಇಸ್ ಅಪ್ರೂವ್ಡ್, ಇಟ್ ಈಸ್ ರೆಫರ್ಡ್ ಟು ದ ಪೀಪಲ್ ಆ್ಯಂಡ್ ಫಾರ್ ದೇರ್ ವೋಟ್. ಓಕೆ, ನೆಕ್ಸ್ಟ್ ಇಸ್ ದ ರೀಕಾಲ್. ರೀಕಾಲ್ ಅಂದರೆ ಕಾಲ್ ಬ್ಯಾಕ್. ಅಕಾರ್ಡಿಂಗ್ ಟು ದಿಸ್ ಡಿವೈಸ್, ದ ವೋಟರ್ ಕ್ಯಾನ್ ಕಾಲ್ ಬ್ಯಾಕ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹೂ ಇಗ್ನೋರ್ ದೇರ್ ಡ್ಯೂಟೀಸ್. So ಯಾರು ಎಲೆಕ್ಟೆಡ್ representative, if they ignore their duties, they can recall them. It upholds the sovereignty of the people, and it makes the representative and officers responsible and responsive for their responsive electorate for their acts. Next is the plebiscite. ಇದು ಪ್ಲೆಬಿಸೈಟ್ ಅನ್ನೋದು ಇಂಪಾರ್ಟೆಂಟ್ ಡಿವೈಸ್. ಯಾವುದ್ರದ್ದು ಇಂಪಾರ್ಟೆಂಟ್ ಡಿವೈಸ್ ಅಂದರೆ ಡೈರೆಕ್ಟ್ ಡೆಮೋಕ್ರಸಿದು. ಇಟ್ ಮೀನ್ಸ್ ಅಸರ್ಟನಿಂಗ್ ದ ಒಪಿನಿಯನ್ ಆಫ್ ದ ಪೀಪಲ್ ಆನ್ ಇಂಪಾರ್ಟೆಂಟ್ ಪೊಲಿಟಿಕಲ್ ಮ್ಯಾಟರ್ಸ್. ಸೊ ಹಾಗಾದರೆ ಇದು ಅಸರ್ಟನಿಂಗ್ ದ ಒಪಿನಿಯನ್ ಆಫ್ ದ ಪೀಪಲ್ ಏನದ್ರ ಬಗ್ಗೆ, ಅವನ opinion of the people, okay, on political matters. It is so important that once plebiscite is expressed by the people, it is final and no alterations can be made upon them. It can be adopted in normal times, and it is also not a part and parcel of law making. Plebiscite ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಒಂದು ಸತಿ ನೀವೇನಾದ್ರು ಇದು ಚೇಂಜ್ ಆದಾಗ, ಜನರು ಪ್ಲೆಬಿಸೈಟ್ ಎಕ್ಸ್ಪ್ರೆಸ್ ಮಾಡಿದಾಗ ಆಮೇಲೆ ಯಾವುದೇ ರೀತಿ ಆಲ್ಟ್ರೇಷನ್ಸ್ ಇರಲ್ಲ. ಓಕೆ, ಆಮೇಲೆ ಇದನ್ನು ನಾರ್ಮಲ್ ಟೈಮ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲಾ ಮೇಕಿಂಗ್. The above direct popular checks are not much practicable today, as majority of the state have adopted indirect democracy. ಇದು ಮೆಜಾರಿಟಿ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ತುಂಬ ದೇಶಗಳು ಇವಾಗ ಇಂಡೈರೆಕ್ಟ್ ಡೆಮೋಕ್ರಸಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ.